ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ ದಶಮಸ್ಕಂದದಲ್ಲಿ ಶ್ರೀಕೃಷ್ಣನ ಲೀಲೆಗಳನ್ನು ನಾವು ಕೇಳಿ ತಿಳಿದುಕೊಳ್ಳುತ್ತಿದ್ದೇವೆ. ಮಹರ್ಷಿ ನಾರದರು ಮತ್ತು ಶ್ರೀಕೃಷ್ಣನ ಇತರ ಸಂಗಾತಿಗಳ ಸಮ್ಮುಖದಲ್ಲಿ ಉದ್ಧವನು ಈ ರೀತಿಯಾಗಿ ನುಡಿದನು. ಪ್ರಿಯ ಪ್ರಭುವೇ, ಮಹರ್ಷಿ ನಾರದ ಮುನಿಗಳು ಯುಧಿಷ್ಠಿರ ಮಹಾರಾಜನನ್ನು ಸುಪ್ರೀತಗೊಳಿಸಲು ನೀನು ಹಸ್ತಿನಾಪುರಕ್ಕೆ ಹೋಗಬೇಕೆಂದು ಪ್ರಾರ್ಥಿಸುತ್ತಿದ್ದಾರೆ. ಇದನ್ನು ನಾನು ನಿನಗೆ ಮೊದಲು ತಿಳಿಸುತ್ತೇನೆ. ಯುಧಿಷ್ಠಿರನು ನಿನ್ನ ಸೋದರತ್ತೆಯ ಮಗ. ರಾಜಸೂಯ ಮಹಾಯಾಗವನ್ನು ಮಾಡಲು ಸಿದ್ಧ ಮಾಡಿಕೊಳ್ಳುತ್ತಿದ್ದಾನೆ. ಈ ದೊಡ್ಡ ಯಾಗದಲ್ಲಿ ಮಹಾರಾಜರಿಗೆ ನೆರವಾಗಲು ನೀನು ಕೂಡಲೇ ಅಲ್ಲಿಗೆ ಹೋಗಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಮಹರ್ಷಿ ನಾರದರ ಆಹ್ವಾನವನ್ನು ಎಲ್ಲಕ್ಕಿಂತ ಮುಖ್ಯ ಎಂದು ಪರಿಗಣಿಸುವುದು ಸೂಕ್ತವಾಗಿದೆ. ಶರಣಾಗತರಾದಂತಹ ಜೀವಿಗಳಿಗೆ ರಕ್ಷಣೆ ಕೊಡುವುದು ನಿನ್ನ ಕರ್ತವ್ಯ. ಸಮಗ್ರವಾಗಿ ಸನ್ನಿವೇಶವನ್ನು ಅರ್ಥ ಮಾಡಿಕೊಂಡರೆ ನಾವು ಎರಡು ಉದ್ದೇಶಗಳನ್ನು ಈಡೇರಿಸಿಕೊಳ್ಳಬಹುದು. ಎಲ್ಲ ರಾಜರನ್ನು ಸೋಲಿಸದೆ ಯಾರೂ ರಾಜಸೂಯ ಯಾಗವನ್ನು ಮಾಡುವಂತಿಲ್ಲ. ಅಂದರೆ ಆಕ್ರಮಣಶೀಲನಾದ ಜರಾಸಂಧನನ್ನು ಸೋಲಿಸದೇ ಇದ್ದರೆ ಯುಧಿಷ್ಠಿರ ಮಹಾರಾಜನು ಈ ಮಹಾಯಾಗವನ್ನು ಮಾಡುವಂತಿಲ್ಲ. ಎಲ್ಲ ದಿಕ್ಕುಗಳಲ್ಲಿಯೂ ವಿಜಯವನ್ನು ಸಾಧಿಸಿದವನು ಮಾತ್ರ ರಾಜಸೂಯ ಯಾಗವನ್ನು ಮಾಡಬಹುದು. ಆದ್ದರಿಂದ ಎರಡು ಉದ್ದೇಶಗಳನ್ನು ಸಾಧಿಸಲು ಮೊದಲು ನಾವು ಜರಾಸಂಧನನ್ನು ಸಂಹಾರ ಮಾಡಬೇಕು. ನಾವು ಜರಾಸಂಧನನ್ನು ಸೋಲಿಸಿದರೆ ನಮ್ಮ ಉದ್ದೇಶಗಳೆಲ್ಲ ತಾವಾಗಿಯೇ ಈಡೇರುತ್ತದೆ. ಸೆರೆಯಲ್ಲಿರುವ ರಾಜರ ಬಿಡುಗಡೆಯಾಗುತ್ತದೆ. ಜರಾಸಂಧನು ಬಂಧಿಸಿದ್ದ ನಿರಪರಾಧಿ ರಾಜರನ್ನು ಉಳಿಸಿದೆ ಎಂದು ನಿನ್ನ ದಿವ್ಯ ಕೀರ್ತಿಯು ಹರಡಿ ನಾವು ಸಂತೋಷಪಡಬಹುದು. ಆದರೆ ಜರಾಸಂಧನು ಸಾಮಾನ್ಯನಲ್ಲ. ಅವನಿಗೆ 10,000 ಆನೆಗಳ ದೇಹಬಲವಿರುವುದರಿಂದ ಮಹಾಯೋಧರಿಗೂ ಅವನು ಅಡ್ಡಿಯಾಗಿದ್ದಾನೆ. ಅವನನ್ನು ಯಾರಾದರೂ ಗೆಲ್ಲಬಲ್ಲವರಾದರೆ ಅದು ಭೀಮಸೇನನೇ. ಅವನಿಗೂ 10,000 ಆನೆಗಳ ಬಲವಿದೆ. ಭೀಮಸೇನನು ಅವನೊಡನೆ ಒಬ್ಬನೇ ಹೋರಾಡುವುದು ಅತ್ಯುತ್ತಮವಾದದ್ದು. ಆಗ ಬಹಳ ಮಂದಿ ಸೈನಿಕರು ಅನಗತ್ಯವಾಗಿ ಸಾಯಬೇಕಾಗುವುದಿಲ್ಲ. ವಾಸ್ತವವಾಗಿ ಜರಾಸಂಧನು ತನ್ನ ಅಕ್ಷೋಹಿಣಿ ಸೈನ್ಯದೊಡನೆ ಇದ್ದಾಗ ಅವನನ್ನು ಗೆಲ್ಲುವುದು ಕಷ್ಟವಾಗುತ್ತದೆ. ಆದ್ದರಿಂದ ನಾವು ಈ ಸನ್ನಿವೇಶದಲ್ಲಿ ನಮಗೆ ಅನುಕೂಲಕರವಾದ ಧೋರಣೆಯನ್ನು ಅನುಸರಿಸಬೇಕು. ಜರಾಸಂಧನಿಗೆ ಬ್ರಾಹ್ಮಣರಲ್ಲಿ ಬಹಳ ಭಕ್ತಿ. ಅವರ ವಿಷಯದಲ್ಲಿ ಅವನು ಬಹಳ ಉದಾರ. ಬ್ರಾಹ್ಮಣನು ಮಾಡಿದ ಯಾವ ಕೋರಿಕೆಯನ್ನು ಅವನು ನಿರಾಕರಿಸುವುದಿಲ್ಲ. ಆದ್ದರಿಂದ ಭೀಮಸೇನನು ಬ್ರಾಹ್ಮಣನ ವೇಷದಲ್ಲಿ ಜರಾಸಂಧನ ಬಳಿಗೆ ಹೋಗಬೇಕು. ಅವನಿಂದ ದಾನವನ್ನು ಕೇಳಬೇಕು. ಅನಂತರ ತಾನೇ ಅವನೊಡನೆ ದ್ವಂದ್ವ ಯುದ್ಧವನ್ನು ಮಾಡಬೇಕು. ಭೀಮಸೇನನಿಗೆ ಜಯವಾಗುವುದನ್ನು ಖಚಿತ ಮಾಡಿಕೊಳ್ಳಲು ನೀನು ಅವನೊಂದಿಗೆ ಹೋಗಬೇಕು. ನಿನ್ನ ಸಮ್ಮುಖದಲ್ಲಿ ಹೋರಾಟವು ನಡೆದರೆ ಭೀಮಸೇನನು ಗೆಲ್ಲುವನು. ಮೊದಲು ಜರಾಸಂಧನನ್ನು ಕೊಲ್ಲುವುದನ್ನು ಆರಿಸಿಕೊಂಡರೆ ಇತರ ಹಲವಾರು ಸಮಸ್ಯೆಗಳು ತಾವಾಗಿಯೇ ಪರಿಹಾರವಾಗುತ್ತದೆ. ಹಸ್ತಿನಾಪುರದಲ್ಲಿ ಏರ್ಪಾಟಾಗಿರುವ ರಾಜಸೂಯ ಯಾಗವು ಸೆರೆಯಲ್ಲಿರುವ ರಾಜರುಗಳ ಪುಣ್ಯ ಕಾರ್ಯಗಳಿಂದ ಅಥವಾ ಜರಾಸಂಧನ ಪಾಪ ಕಾರ್ಯಗಳಿಂದ ನಡೆಯುವುದು. ಜರಾಸಂಧ ಮತ್ತು ಶಿಶುಪಾಲರಂತಹ ರಾಕ್ಷಸ ರಾಜರು ಸೋತು ಸಜ್ಜನರಾದ ಮತ್ತು ಬಂಧನದಲ್ಲಿರುವ ರಾಜರ ಬಿಡುಗಡೆಗಾಗಿ ರಾಜಸೂಯ ಮಹಾಯಾಗವು ನಡೆಯುವುದಕ್ಕಾಗಿ ನೀನೇ ಮಹಾಯಾಗವನ್ನು ನಡೆಸಲು ಸ್ವತಃ ಹಸ್ತಿನಾಪುರಕ್ಕೆ ಹೋಗಬೇಕು. ಎಲ್ಲ ವಿಷಯಗಳನ್ನು ಪರಿಗಣಿಸಿ ನೀನು ಕೂಡಲೇ ಹಸ್ತಿನಾಪುರಕ್ಕೆ ಹೋಗಬೇಕೆಂದು ವಿನಂತಿಸುತ್ತೇನೆ. ಉದ್ಧವನ ಈ ಸಲಹೆಯನ್ನು ಸಭೆಯಲ್ಲಿ ಇದ್ದವರೆಲ್ಲ ಮೆಚ್ಚಿಕೊಂಡರು. ಕೃಷ್ಣನು ಹಸ್ತಿನಾಪುರಕ್ಕೆ ಹೋಗುವುದು ಎಲ್ಲ ರೀತಿಗಳಲ್ಲಿಯೂ ಒಳ್ಳೆಯದು ಎಂದು ಎಲ್ಲರೂ ಅಭಿಪ್ರಾಯಪಟ್ಟರು. ನಾರದ ಮಹರ್ಷಿಗಳು, ಯದುವಂಶದ ಹಿರಿಯರು ಮತ್ತು ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನೇ ಉದ್ಧವನ ಮಾತುಗಳನ್ನು ಬೆಂಬಲಿಸಿದರು. ಶ್ರೀಕೃಷ್ಣನು ತನ್ನ ತಂದೆ ವಸುದೇವ ಮತ್ತು ತಾತ ಉಗ್ರಸೇನರ ಅನುಮತಿಯನ್ನು ಪಡೆದನು. ತನ್ನ ಸೇವಕರಾದ ದಾರುಕ ಮತ್ತು ಚೈತ್ರರಿಗೆ ಹಸ್ತಿನಾಪುರಕ್ಕೆ ಪ್ರಯಾಣ ಮಾಡಲು ಏರ್ಪಾಟು ಮಾಡಬೇಕೆಂದು ಅಪ್ಪಣೆ ನೀಡಿದ. ಎಲ್ಲ ಸಿದ್ಧತೆಯೂ ಮುಗಿದಾಗ ಶ್ರೀಕೃಷ್ಣನು ವಿಶೇಷವಾಗಿ ಬಲರಾಮನಿಗೆ ಮತ್ತು ಯದುವಂಶದ ಅರಸನಾದ ಉಗ್ರಸೇನನಿಗೆ ವಿದಾಯ ಹೇಳಿದನು. ತನ್ನ ರಾಣಿಯರನ್ನು ಮತ್ತು ಮಕ್ಕಳನ್ನು ಕಳುಹಿಸಿಕೊಟ್ಟು ಗರುಡಧ್ವಜವಿದ್ದ ತನ್ನ ರಥವನ್ನು ಏರಿದನು. ಮೆರವಣಿಗೆಯು ಹೊರಡುವ ಮುನ್ನ ಶ್ರೀಕೃಷ್ಣನು ವಿಧ ವಿಧವಾದ ಪೂಜಾ ವಸ್ತುಗಳನ್ನು ನಾರದ ಮುನಿಗಳಿಗೆ ಅರ್ಪಿಸಿ ಅವರನ್ನು ಸುಪ್ರೀತಗೊಳಿಸಿದನು. ನಾರದರಿಗೆ ಶ್ರೀಕೃಷ್ಣನ ಚರಣಕಮಲಗಳಿಗೆ ನಮಸ್ಕಾರ ಮಾಡಬೇಕೆಂಬ ಅಪೇಕ್ಷೆಯಾಯಿತು. ಆದರೆ ಪ್ರಭುವು ಮನುಷ್ಯನ ಪಾತ್ರವನ್ನು ವಹಿಸಿದ್ದರಿಂದ ತಮ್ಮ ಮನಸ್ಸಿನಲ್ಲಿಯೇ ಗೌರವವನ್ನು ಅರ್ಪಿಸಿ ಪ್ರಭುವಿನ ದಿವ್ಯ ರೂಪವನ್ನು ತಮ್ಮ ಹೃದಯದಲ್ಲಿ ಸ್ಥಾಪಿಸಿಕೊಂಡು ಸಭಾಗೃಹವನ್ನು ಬಿಟ್ಟು ವಾಯುಮಾರ್ಗದಲ್ಲಿ ಹೊರಟರು. ಸಾಮಾನ್ಯವಾಗಿ ನಾರದ ಋಷಿಗಳು ನೆಲದ ಮೇಲೆ ನಡೆಯುವುದಿಲ್ಲ, ಆಕಾಶ ಮಾರ್ಗದಲ್ಲಿ ಪ್ರಯಾಣ ಮಾಡುತ್ತಾರೆ. ನಾರದರ ನಿರ್ಗಮನದ ನಂತರ ಶ್ರೀಕೃಷ್ಣನು ಸೆರೆಮನೆಯಲ್ಲಿದ್ದ ರಾಜರು ಕಳುಹಿಸಿದ್ದ ದೂತನೊಡನೆ ಮಾತನಾಡಿದನು. ಅವರು ಆತಂಕ ಪಡಬಾರದೆಂದು ಹೇಳಿದನು. ಬಹುಬೇಗ ಮಗಧ ರಾಜನಾದ ಜರಾಸಂಧನನ್ನು ಕೊಲ್ಲಲು ಏರ್ಪಾಟು ಮಾಡುವುದಾಗಿ ತಿಳಿಸಿದನು. ಅನಂತರ ಅವನು ಸೆರೆಮನೆಯಲ್ಲಿದ್ದ ಎಲ್ಲ ರಾಜರಿಗೂ
ದೂತನಿಗೂ ಶುಭಾಶಯವನ್ನು ಹೇಳಿದನು. ಶ್ರೀಕೃಷ್ಣನಿಂದ ಈ ಆಶ್ವಾಸನೆಯನ್ನು ಪಡೆದು ದೂತನು ಸೆರೆಮನೆಯಲ್ಲಿದ್ದ ರಾಜರ ಬಳಿಗೆ ಹಿಂದಿರುಗಿ ಶ್ರೀಕೃಷ್ಣನು ಭೇಟಿ ಕೊಡುವನೆಂಬ ಸಂತಸದ ಸುದ್ದಿಯನ್ನು ತಿಳಿಸಿದನು. ಎಲ್ಲ ರಾಜರು ಬಹಳ ಸಂತೋಷಪಟ್ಟರು. ಪ್ರಭುವಿನ ಆಗಮನಕ್ಕಾಗಿ ಬಹಳ ಕಾತರರಾಗಿ ಕಾಯಲು ಪ್ರಾರಂಭಿಸಿದರು. ಹಲವಾರು ರಥಗಳು, ಆನೆಗಳು, ಕುದುರೆಗಳು, ಪದಾತಿಗಳು ಮತ್ತು ಇಂತಹ ಇತರ ರಾಜವೈಭವಗಳೊಡನೆ ಶ್ರೀಕೃಷ್ಣನ ರಥವು ಮುಂದೆ ಸಾಗಿತು. ಕಹಳೆಗಳು, ನಗಾರಿಗಳು, ಶಂಖಗಳು, ಕೊಂಬುಗಳು ಮೊದಲಾದವುಗಳಿಂದ ಮಂಗಳನಾದವು ಎಲ್ಲ ದಿಕ್ಕುಗಳಲ್ಲಿ ತುಂಬಿತು. ಶ್ರೀಕೃಷ್ಣನ ಪರಿವಾರದ ಮೆರವಣಿಗೆಯು ಹಸ್ತಿನಾಪುರದತ್ತ ಸಾಗಿತು. ಹಸ್ತಿನಾಪುರ ಎಂದರೆ ಈಗಿನ ನವದೆಹಲಿ. ಅವರು ಆನರ್ತ ಅಂದರೆ ಗುಜರಾತ್ ಪ್ರಾಂತ್ಯ, ಸವ್ವೀರ ಅಂದರೆ ಸೂರತ್, ರಾಜಸ್ಥಾನದ ವಿಶಾಲ ಮರುಭೂಮಿಗಳು ಮತ್ತು ಕುರುಕ್ಷೇತ್ರದ ಮೂಲಕ ಹಾದುಹೋದರು. ಈ ರಾಜ್ಯಗಳ ನಡುವೆ ಅನೇಕ ಪರ್ವತಗಳು, ನದಿಗಳು, ಪಟ್ಟಣಗಳು, ಹಳ್ಳಿಗಳು, ಹುಲ್ಲುಗಾವಲುಗಳು ಮತ್ತು ಗಣಿಗಳು ಇದ್ದವು. ಮುಂದೆ ಸಾಗುತ್ತಾ ಮೆರವಣಿಗೆಯು ಈ ಎಲ್ಲ ಸ್ಥಳಗಳನ್ನು ಹಾದುಹೋಯಿತು. ಹಸ್ತಿನಾಪುರಕ್ಕೆ ಹೋಗುತ್ತಾ ಶ್ರೀಕೃಷ್ಣನು ದೃಷ್ಟತಿ ಮತ್ತು ಸರಸ್ವತಿ ಎನ್ನುವ 2 ದೊಡ್ಡ ನದಿಗಳನ್ನು ದಾಟಿದನು. ಅನಂತರ ಪಾಂಚಾಲ ಮತ್ತು ಮತ್ಸ್ಯ ರಾಜ್ಯಗಳನ್ನು ದಾಟಿದನು. ಈ ರೀತಿಯಲ್ಲಿ ಸಾಗಿ ಕಡೆಗೆ ಅವನು ಇಂದ್ರಪ್ರಸ್ಥವನ್ನು ತಲುಪಿದನು. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಸಂದರ್ಶನವು ಸಾಮಾನ್ಯ ಸಂಗತಿಯಲ್ಲ. ಆದ್ದರಿಂದ ಕೃಷ್ಣನು ಆಗಲೇ ತನ್ನ ರಾಜಧಾನಿಯಾದ ಹಸ್ತಿನಾಪುರವನ್ನು ತಲುಪಿದ್ದಾನೆ ಎನ್ನುವ ಸುದ್ದಿಯನ್ನು ಕೇಳಿದಾಗ ಯುಧಿಷ್ಠಿರನಿಗೆ ರೋಮಾಂಚನವಾಯಿತು. ಅವನು ಪ್ರಭುವನ್ನು ಉಚಿತ ರೀತಿಯಲ್ಲಿ ಸ್ವಾಗತಿಸಲು ಕೂಡಲೇ ನಗರದಿಂದ ಹೊರಕ್ಕೆ ಬಂದನು. ವಿಧ ವಿಧವಾದ ಸಂಗೀತವಾದ್ಯಗಳ ಮತ್ತು ಹಾಡುಗಳ ಮಧುರ ನಾದವಾಗಬೇಕೆಂದು ಅಪ್ಪಣೆ ಮಾಡಿದನು. ನಗರದ ಬ್ರಾಹ್ಮಣ ವಿದ್ವಾಂಸರು ವೇದಗಳ ಶ್ಲೋಕಗಳನ್ನು ಗಟ್ಟಿಯಾಗಿ ಸಂಕೀರ್ತನೆ ಮಾಡುತ್ತಿದ್ದರು. ಶ್ರೀಕೃಷ್ಣನಿಗೆ ಹೃಷಿಕೇಶ ಅಂದರೆ ಇಂದ್ರಿಯಗಳ ಒಡೆಯ ಎಂದು ಹೆಸರು. ಇಂದ್ರಿಯಗಳು ಜೀವಪ್ರಜ್ಞೆಯನ್ನು ಸಂಧಿಸುವ ರೀತಿಯಲ್ಲಿ ಯುಧಿಷ್ಠಿರನು ಅವನನ್ನು ಬರಮಾಡಿಕೊಳ್ಳಲು ಮುಂದಕ್ಕೆ ಹೋದನು. ಯುಧಿಷ್ಠಿರನು ಶ್ರೀಕೃಷ್ಣನ ಸೋದರತ್ತೆಯ ಮಗ. ಅವನಿಗೆ ಶ್ರೀಕೃಷ್ಣನಲ್ಲಿ ಅಪಾರ ಪ್ರೀತಿ. ಶ್ರೀಕೃಷ್ಣನನ್ನು ಕಂಡಾಗ ಅವನ ಹೃದಯವು ಪ್ರೀತಿಯಾದರಗಳಿಂದ ತುಂಬಿ ಬಂದಿತು. ಅವನು ಪ್ರಭುವನ್ನು ಬಹಳ ದಿನಗಳಿಂದ ಕಂಡಿರಲಿಲ್ಲ. ಶ್ರೀಕೃಷ್ಣನನ್ನು ತನ್ನ ಮುಂದೆ ಕಾಣುವುದು ದೊಡ್ಡ ಭಾಗ್ಯ ಎಂದು ಭಾವಿಸಿದನು. ಯುಧಿಷ್ಠಿರನು ಕೃಷ್ಣನನ್ನು ಬಹಳ ಪ್ರೀತಿಯಿಂದ ಮತ್ತೆ ಮತ್ತೆ ಆಲಂಗಿಸಿದನು. ಯುಧಿಷ್ಠಿರ ಮಹಾರಾಜನು ಶ್ರೀಕೃಷ್ಣನನ್ನು ಆಲಂಗಿಸಿಕೊಳ್ಳುತ್ತಲೇ ಐಹಿಕ ಅಸ್ತಿತ್ವದ ಎಲ್ಲ ಕಶ್ಮಲದ ಸೋಂಕಿನಿಂದ ಬಿಡುಗಡೆಯಾದನು. ಅವನಿಗೆ ದಿವ್ಯಾನಂದವಾಯಿತು. ಅವನು ಸುಖದ ಸಮುದ್ರದಲ್ಲಿ ಮಿಂದಂತಾಯಿತು. ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಹರ್ಷೋನ್ಮಾದದಿಂದ ಅವನ ದೇಹವು ಕಂಪಿಸಿತು. ತಾನು ಐಹಿಕ ಜಗತ್ತಿನಲ್ಲಿರುವುದನ್ನೇ ಮರೆತನು. ಇದಾದ ನಂತರ ಭೀಮಸೇನನು ನಸುನಗುತ್ತಾ ಶ್ರೀಕೃಷ್ಣನು ತನ್ನ ನಂಟನೆಂದು ಭಾವಿಸುತ್ತಾ ಕೃಷ್ಣನನ್ನು ಆಲಂಗಿಸಿದನು. ಅವನಿಗೆ ತಡೆಯಲಾರದ ಹರ್ಷವಾಯಿತು. ಅವನಿಗೆ ಎಷ್ಟು ಹರ್ಷಾತಿಶಯವಾಯಿತೆಂದರೆ ಸ್ವಲ್ಪ ಕಾಲ ಅವನು ತನ್ನ ಐಹಿಕ ಇರುವನ್ನೇ ಮರೆತು ಬಿಟ್ಟನು. ಅನಂತರ ಶ್ರೀಕೃಷ್ಣನೇ ಇತರ 3 ಪಾಂಡವರಾದ ಅರ್ಜುನ, ನಕುಲ ಮತ್ತು ಸಹದೇವರನ್ನು ಆಲಂಗಿಸಿದನು. 3 ಸೋದರರ ಕಣ್ಣುಗಳಿಂದ ಕಂಬನಿಯ ಪ್ರವಾಹವೇ ಹರಿಯಿತು. ಅರ್ಜುನನೂ ಕೃಷ್ಣನೂ ಆಪ್ತ ಗೆಳೆಯರಾದ್ದರಿಂದ ಅರ್ಜುನನು ಕೃಷ್ಣನನ್ನು ಮತ್ತೆ ಮತ್ತೆ ಆಲಂಗಿಸಿದನು. ಕಿರಿಯ 2 ಪಾಂಡವ ಸಹೋದರರು ಕೃಷ್ಣನು ಅವರನ್ನು ಆಲಂಗಿಸಿದ ನಂತರ ಅವನ ಪಾದಪದ್ಮಗಳನ್ನು ಸ್ಪರ್ಶಿಸಿ ಗೌರವಗಳನ್ನು ಅರ್ಪಿಸಿದರು. ಅನಂತರ ಕೃಷ್ಣನು ಅಲ್ಲಿದ್ದ ಬ್ರಾಹ್ಮಣರಿಗೂ ಭೀಷ್ಮ, ದ್ರೋಣ ಮತ್ತು ಧೃತರಾಷ್ಟ್ರರಂತೆ ಕುರುವಂಶದ ಹಿರಿಯರಿಗೂ ಪ್ರಣಾಮಗಳನ್ನು ಸಲ್ಲಿಸಿದನು. ಕುರು, ಸೃಂಜಯ ಮತ್ತು ಕೇಕೆಯ ರಾಜ್ಯಗಳಂತಹ ಹಲವಾರು ರಾಜ್ಯಗಳ ಅರಸರು ಅಲ್ಲಿದ್ದರು. ಕೃಷ್ಣನು ಅವರನ್ನು ಮನ್ನಿಸಿದನು. ಅವನು ಅವರು ಪರಸ್ಪರ ಗೌರವ ಸಲ್ಲಿಸಿದರು. ಗಂಧರ್ವರು ಮತ್ತು ವಿದೂಷಕರಂತಹ ಕಲಾವಿದರು, ಸಂಗೀತಗಾರರು ತಮ್ಮ ಮೃದಂಗಗಳು, ಶಂಖಗಳು, ನಗಾರಿಗಳು, ವೀಣೆಗಳು, ಕಹಳೆಗಳು ಮುಂತಾದ ಸಂಗೀತವಾದ್ಯಗಳನ್ನು ನುಡಿಸಿದರು. ಪ್ರಭುವನ್ನು ಸಂತೋಷಗೊಳಿಸುವುದಕ್ಕಾಗಿ ತಮ್ಮ ನೃತ್ಯಗಳನ್ನು ಪ್ರದರ್ಶಿಸಿದರು. ಹೀಗೆ ಸರ್ವಕೀರ್ತಿಶಾಲಿಯಾದ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹಸ್ತಿನಾಪುರದ ಮಹಾನ್ ನಗರವನ್ನು ಪ್ರವೇಶಿಸಿದನು. ಆ ನಗರವು ಎಲ್ಲ ರೀತಿಗಳಲ್ಲಿ ಶ್ರೀಮಂತವಾಗಿತ್ತು. ಪ್ರಭುವು ನಗರವನ್ನು ಪ್ರವೇಶಿಸುತ್ತಿದ್ದಾಗ ಎಲ್ಲರೂ ಅವನ ಮಹಿಮೆಗಳನ್ನು ಕುರಿತು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾ ಅವನ ದಿವ್ಯ ನಾಮ, ಗುಣ, ರೂಪ ಮೊದಲಾದವುಗಳನ್ನು ಹೊಗಳಿದರು. ಉನ್ಮತ್ತವಾದ ಆನೆಗಳ ಸೊಂಡಿಲಿನಿಂದ ಹಸ್ತಿನಾಪುರದ ರಸ್ತೆಗಳನ್ನು, ಓಣಿಗಳನ್ನು ಪನ್ನೀರಿನಿಂದ ಚುಮುಕಿಸಲಾಗಿತ್ತು. ನಗರದ ವಿವಿಧ ಭಾಗಗಳಲ್ಲಿ ಬಣ್ಣ ಬಣ್ಣದ ತಳಿರು ತೋರಣಗಳಿದ್ದವು. ಧ್ವಜಗಳಿಂದ ಮನೆಗಳನ್ನೂ ಬೀದಿಗಳನ್ನು ಅಲಂಕರಿಸಿದ್ದರು. ಮುಖ್ಯವಾದ ರಸ್ತೆಗಳು ಸಂಧಿಸುವಲ್ಲಿ ಬಂಗಾರದಿಂದ ಅಲಂಕೃತವಾದ ಹೆಬ್ಬಾಗಿಲುಗಳಿದ್ದವು. ಅವುಗಳ 2 ಪಾರ್ಶ್ವಗಳಲ್ಲಿಯೂ ನೀರಿನ ಬಂಗಾರದ ಪಾತ್ರೆಗಳಿದ್ದವು. ಈ ಸುಂದರ ಅಲಂಕಾರಗಳು ನಗರದ ಶ್ರೀಮಂತಿಕೆಯನ್ನು ಸಾರಿ ಹೇಳುತ್ತಿದ್ದವು.
ನಗರದ ಜನರೆಲ್ಲ ಬಣ್ಣ ಬಣ್ಣದ ಹೊಸ ವಸ್ತ್ರಗಳನ್ನು ಉಟ್ಟು ಆಭರಣಗಳು, ಹೂಮಾಲೆಗಳು ಮತ್ತು ಶ್ರೀಗಂಧದಿಂದ ಅಲಂಕರಿಸಿಕೊಂಡು ಅಲ್ಲಲ್ಲಿ ನೆರೆದು ಈ ಮಹಾ ಉತ್ಸವದಲ್ಲಿ ಭಾಗವಹಿಸುತ್ತಿದ್ದರು. ಹಸ್ತಿನಾಪುರ ನಗರದ ವಿವರಣೆಯ ಮುಂದುವರಿದ ಭಾಗವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.